ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ಕೂಡ ಇಂಡಿಯನ್ ಎಕ್ಸ್ಪರ್ಟ್ ಟ್ರೇಡರ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಇಂದಿನ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಎರಡು ಸ್ಟಾಕ್ಸ್ ಗಳ ಬಗ್ಗೆ ಒಂದು ಪ್ರಿಡಿಕ್ಷನ್ ಮತ್ತು ಅನಾಲಿಸಿಸ್ ಅನ್ನ ಮಾಡೋಣ ಅಂತ. ಸೊ ಫಸ್ಟ್ ಗೆ ನಾವು ಮಾಡ್ತಕ್ಕಂತ ಒಂದು ಸ್ಟಾಕ್ ನ ಹೆಸರು ಅದು ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್. ಎರಡನೇ ಸ್ಟಾಕ್ ಬಂದ್ಬಿಟ್ಟು ಇಕೋ ಬ್ಯಾಂಕ್ ಅಂತ. ಸೊ ಮೊದಲನೇದಾಗಿ ಈ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಈ ಒಂದು ಸ್ಟಾಕ್ಸ್ ಯಾರದ್ದು, ಯಾರ ಒಡೆತನದಲ್ಲಿ ಅನ್ನುವಂಥದ್ದು ತಮ್ಗೆಲ್ಲರೂ ಕೂಡ ಗೊತ್ತಿದೆ. ರಿಲಯನ್ಸ್ ಅಂದ ತಕ್ಷಣ ನಿಮ್ಗೆ ಮೊಟ್ಟ ಮೊದಲಿಗೆ ಹೆಸರು ನೆನಪು ಬರುವುದು ಯಾರದು ಅಂತ ಕೇಳಿದ್ರೆ ಅದು ಮುಖೇಶ್ ಅಂಬಾನಿ ಅವರದ್ದು ಅಂತ ತಮಗೆಲ್ಲರೂ ಕೂಡ ಗೊತ್ತಿರುವಂತದ್ದೇ. ಹಾಗಾಗಿ ಈ ಒಂದು ರಿಲಯನ್ಸ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಈ ಒಂದು ಸ್ಟಾಕ್ ಬಗ್ಗೆ ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ. ಹಾಗಾಗಿ ಈ ಒಂದು ಸ್ಟಾಕ್ ಬಗ್ಗೆ ಸ್ವಲ್ಪ ನಾವು ಪ್ರಿಡಿಕ್ಷನ್ ಮತ್ತು ಅನಾಲಿಸಿಸ್ ಅನ್ನ ಮಾಡೋಣ. ಈ ಒಂದು ಸ್ಟಾಕ್ ಎಷ್ಟರಲ್ಲಿ ಹುಟ್ಕೊಳ್ತಾ ಇದೆ ಅಂತಂದ್ರೆ ನವೆಂಬರ್ 1, 2006ರಲ್ಲಿ ಈ ಒಂದು ಸ್ಟಾಕ್ ಹುಟ್ಕೊಳ್ತದೆ. ಅಂದ್ರೆ ಅವತ್ತು ಈ ಒಂದು ಸ್ಟಾಕ್ ಲಾಂಚ್ ಆಗುತ್ತೆ. ಸೊ ಲಾಂಚ್ ಆಗ್ಬಿಟ್ಟು ಮುಂದೆ ಈ ಒಂದು ಸ್ಟಾಕ್ ಯಾವ ತಿಂಗಳಲ್ಲಿಪ್ಪ ಅಂತಂದ್ರೆ ಅದು 2008 ಜನವರಿ ತಿಂಗಳಲ್ಲಿ ಟೋಟಲ್ ಹೈ ಎಷ್ಟು ಆಗುತ್ತೆ ಅಂತಂದ್ರೆ 2600 ಈ ಒಂದು ಸ್ಟಾಕ್ಸ್ ಏನಾಗುತ್ತೆ ಅಂದ್ರೆ ಮೇಲ್ಗಡೆ ಹೋಗುತ್ತೆ. ಸೊ ಇವಾಗ ಈ ಒಂದು ಸ್ಟಾಕ್ ಪ್ರೈಸ್ ಎಷ್ಟಿದೆ ಅಂತಂದ್ರೆ 221 ರೂಪಾಯಿ 20 ಪೈಸೆ ಇದೆ. ಹಾಗಾಗಿ ಈ ಒಂದು ಸ್ಟಾಕ್ ಮುಂದೆ ನಾವು ಈ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರಾಫಿಟೇಬಲ್ ಆಗ್ಬೋದಾ, ನಮಗೆ ಪ್ರಾಫಿಟ್ ಸಿಗತ್ತಾ ಅನ್ನುವಂತ ಒಂದು ಕೆಲವೊಂದಿಷ್ಟು ನಿಮ್ಮ ಮನಸ್ಸಲ್ಲಿ ಗೊಂದಲಗಳು ಇರ್ತವೆ. ಸೊ ಆ ಒಂದು ಗೊಂದಲಗಳನ್ನು ನಾನು ಹೋಗಲಾಡಿಸುವ ಸಲುವಾಗಿ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ಸ್ಟಾಕ್ ಬಗ್ಗೆ ನಾವು ಪ್ರಿಡಿಕ್ಷನ್ ಮತ್ತು ಅನಾಲಿಸಿಸ್ ಅನ್ನು ಮಾಡೋಣ. ದಿಸ್ ಈಸ್ ಏನಪ್ಪಾ ಅಂತಂದ್ರೆ ದಿಸ್ ಇಸ್ ಟೆಕ್ನಿಕಲ್ ಅನಾಲಿಸಿಸ್ ನಾವು ನೋಡೋಣ ಅಂತ. ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ನಾವು ಒಂದು ಟ್ರೆಂಡ್ ಲೈನ್ ಮೂಲಕ ಒಂದು ಡ್ರಾ ಮಾಡಿ ನೋಡಿದಾಗ ಇಲ್ಲಿ ತಾವೆಲ್ಲರೂ ಕೂಡ ಗಮನಿಸಬಹುದು ಏನಪ್ಪಾ ಅಂತಂದ್ರೆ ಈ ಒಂದು ಟ್ರೆಂಡ್ ಲೈನ್ ಏನ್ ಮಾಡಿದೆಯಪ್ಪ ಅಂತಂದ್ರೆ ಸಕ್ಸಸ್ಫುಲ್ ಆಗಿ ಬ್ರೇಕ್ಔಟ್ ಆಗಿ ಸ್ಟಾಕ್ಸ್ ಏನ್ ಮಾಡ್ತಾ ಇದೆ ಅಂದ್ರೆ ಮೇಲ್ಗಡೆ ಹೋಗುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ನೀವು ನೋಡ್ಬೋದು ಈ ಸ್ಟಾಕ್ ಟೋಟಲ್ ಆಗಿ ಎಷ್ಟು ಕೆಳಗಡೆಯಿಂದ ಮತ್ತೆ ಇಲ್ಲಿ ಸಪೋರ್ಟ್ ತೆಗೆದುಕೊಂಡು ಮೇಲ್ಗಡೆ ಹೋಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡಿದಾಗ ಇಲ್ಲಿ ತಮ್ಗೆಲ್ಲರೂ ಕೂಡ ಗೊತ್ತಿರುವಂತದ್ದೇ. ಕೇವಲ ಎಷ್ಟಪ್ಪ ಅಂತಂದ್ರೆ 2020ರಲ್ಲಿ ಈ ಒಂದು ಸ್ಟಾಕ್ ಎಷ್ಟಿತ್ತು, ಕೇವಲ ಎಷ್ಟು 14 ರೂಪಾಯಿ ಮೈನಸ್ ಅಲ್ಲಿ ಇತ್ತು ಅಂತ ನಾವು ನೋಡ್ತೀವಿ. ಸೊ ಹಾಗಾಗಿ ಇವಾಗ ಈ ಸ್ಟಾಕ್ ಎಷ್ಟಿದೆ 221 ಇದೆ. 2020ರಲ್ಲಿ ಕೇವಲ ಮೈನಸ್ ಅಲ್ಲಿ ಇರ್ತಕ್ಕಂತ ಈ ಒಂದು ಸ್ಟಾಕ್ ಇವಾಗ 221 ರೂಪಾಯಿ ಇದೆ. ಒಂದು ಟ್ರೆಂಡ್ ಲೈನ್ ನಾವು ನೋಡಿದಾಗ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ. ಸೊ ಇನ್ನೊಂದು ಟ್ರೆಂಡ್ ಲೈನ್ ಅನ್ನು ನಾವು ನೋಡಿದಾಗ ಅದನ್ನು ಕೂಡ ಬ್ರೇಕ್ಔಟ್ ಆಗಿ ಹೋಗಿರುವಂತದ್ದನ್ನ ನಾವು ಕಾಣ್ತೀವಿ. ಆ ಒಂದು ಟ್ರೆಂಡ್ ಲೈನ್ ನಾನು ಇವಾಗ ಡ್ರಾ ಮಾಡಿ ತೋರಿಸ್ತೀನಿ, ತಮ್ಗೆಲ್ಲರೂ ಕೂಡ ನೋಡ್ಬೋದು. ಈ ಒಂದು ಟ್ರೆಂಡ್ ಲೈನ್ ನೋಡ್ತಾ ಹೋಗ್ರಿ. ಇದನ್ನು ಕೂಡ ಏನಾಗಿದೆ ಅಂದ್ರೆ ಸಕ್ಸಸ್ಫುಲ್ ಆಗಿ ಬ್ರೇಕ್ಔಟ್ ಆಗಿ ಹೋಗಿದೆ. ನೋಡಿ ಟ್ರೆಂಡ್ ಲೈನ್ ಇಲ್ಲಿ ನೋಡುವಂಥದ್ದು ನಾವು ಇಲ್ಲಿ ನೋಡ್ತೀವಿ, ಇಲ್ಲಿಯೂ ಕೂಡ ನೋಡ್ತೀವಿ, ಹಾಗಾಗಿ ಇಲ್ಲಿ ಕೂಡ ನೋಡ್ತೀವಿ. ಸೊ ಇಲ್ಲಿ ಕೂಡ ಏನಾಗಿದೆ ಅಂದ್ರೆ ಬ್ರೇಕ್ಔಟ್ ಆಗಿ ಇಲ್ಲಿ ಸಪೋರ್ಟ್ ತೆಗೆದುಕೊಂಡು ಸ್ಟಾಕ್ ಮೇಲೆ ಹೋಗುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಇಲ್ಲಿ ಒಂದು ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ಆಗ್ತಾ ಇದೆ. ಆ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ಏನಪ್ಪಾ ಅಂತಂದ್ರೆ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಅಂತ ನಾವು ಕರಿತೀವಿ. ಈ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ತಮ್ಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಷಯ ಅಂತ ಅನ್ಕೊಳ್ತೀನಿ. ಯಾರ್ಯಾರು ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಅನ್ನ ಮಾಡಿರ್ತೀರಿ, ಯಾರಿಗೆ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ಗೊತ್ತಿರುತ್ತವೆ, ಸೊ ಅವರಿಗೆ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಹೇಗಿರುತ್ತೆ, ಯಾವ ರೀತಿಯಲ್ಲಿ ಫಾರ್ಮ್ ಆಗುತ್ತೆ ಅನ್ನೋದನ್ನು ತಮಗೆ ಗೊತ್ತಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಇವಾಗ ಈ ಒಂದು ಸ್ಟಾಕ್ ಒಂದು ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ ಹಾಗೆ ಥರ್ಡ್ ಟಾರ್ಗೆಟ್ ಬಗ್ಗೆ ನಾವು ನೋಡೋಣ ಅಂತ. ಸೊ ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್, ಥರ್ಡ್ ಟಾರ್ಗೆಟ್ ನೋಡೋಕ್ಕಿಂತ ಮುಂಚೆ ಇಲ್ಲಿ ಈ ಒಂದು ಸ್ಟಾಕ್ ಮೇಲೆ ಯಾರ್ಯಾರು ತಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಬಯಸ್ತಿರೋ ಅವರು ತಮ್ಮ ಒಂದು ಕ್ಯಾಪಿಟಲ್ ಎಷ್ಟಿರುತ್ತದೆ ಆ ಕ್ಯಾಪಿಟಲ್ ಮೇಲೆ ತಾವು ರಿಸ್ಕ್ ಅನ್ನ ತೆಗೆದುಕೊಂಡು ತಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಆದ್ರೆ ಈ ಸ್ಟಾಕ್ ಮುಂದೊಂದು ದಿವಸ ಖಂಡಿತವಾಗಿ ಹೇಳಬಲ್ಲೆ, ಡೆಫಿನೆಟ್ ಆಗಿ ಈ ಒಂದು ಸ್ಟಾಕ್ ಪ್ರಾಫಿಟೇಬಲ್ ತಮಗೆ ಕೊಡ್ತದೆ ಅನ್ನುವಂತ ಒಂದು ವಿಶ್ವಾಸ ನನಗಿದೆ. ಯಾಕಪ್ಪ ಅಂತಂದ್ರೆ ಈಗಾಗಲೇ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ನಾವು ನೋಡಿದೀವಿ. ಎಷ್ಟು ಹೈ ಇರ್ತಕ್ಕಂಥ ಸ್ಟಾಕ್ಸ್ ಇಷ್ಟು ಲೋ ಪರ್ಫಾರ್ಮೆನ್ಸ್ ಇದೆ ಅಂತಂದ್ರೆ ಮುಂದೊಂದು ದಿನ ಈ ಸ್ಟಾಕ್ ಡೆಫಿನೆಟ್ ಆಗಿ ಪ್ರಾಫಿಟೇಬಲ್ ಆಗಿರ್ತದೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇವತ್ತಿನ ಈ ಒಂದು ಸ್ಟಾಕ್ ಬಗ್ಗೆ ನಾವು ಫಸ್ಟ್ ಟಾರ್ಗೆಟ್ ಅನ್ನ ನಾವು ನೋಡ್ಬೇಕಾಗತ್ತೆ. ಸೊ ಫಸ್ಟ್ ಟಾರ್ಗೆಟ್ ಅನ್ನು ನಾವು ನೋಡಿದಾಗ ಈ ಒಂದು ಸ್ಟಾಕ್ ನ ಒಂದು ಫಸ್ಟ್ ಟಾರ್ಗೆಟ್ ಇದು ಆಗಿರ್ತದೆ ಅನ್ನುವಂಥದ್ದನ್ನು ನಾವು ನೋಡ್ಬೇಕಾಗತ್ತೆ. ಫಸ್ಟ್ ಟಾರ್ಗೆಟ್ ಎಷ್ಟಪ್ಪ ಅಂದ್ರೆ 650 ರೂಪಾಯಿ, ಅಂದ್ರೆ ಹೆಚ್ಚು ಕಡಿಮೆ
ಒಂದು 600ರಿಂದ 650 ಅಥವಾ 700ವರೆಗೆ ಈ ಒಂದು ಸ್ಟಾಕ್ ಒಂದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು ತಾವು ಸೆಕೆಂಡ್ ಟಾರ್ಗೆಟ್ ಬಗ್ಗೆ ಏನಾದ್ರು ಅಂದ್ರೆ ಗಮನ ಹರಿಸಬೇಕಾಗಿತ್ತು ಅಂದ್ರೆ ಯಾರಾದ್ರೂ ಸ್ವಲ್ಪ ರಿಸ್ಕ್ ರಿವಾರ್ಡ್ ರೇಷಿಯೋ ಸ್ವಲ್ಪ ಜಾಸ್ತಿ ಇಟ್ಕೋತೀರಿ ಅಂತಂದ್ರೆ ಅವರಿಗೆ 1200ರಿಂದ 1300ವರೆಗೆ ಅಂದ್ರೆ ಹೆಚ್ಚು ಕಡಿಮೆ ಒಂದು 100 ಆಸ್ಪಾಸ್ ಇರುತ್ತೆ. ಸೊ ಇಷ್ಟು ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಇನ್ನು ಥರ್ಡ್ ಟಾರ್ಗೆಟ್ ಬಂದ್ಬಿಟ್ಟು ಮೇಲ್ಗಡೆ ಅಂದ್ರೆ ಟೋಟಲ್ ಆಗಿ 2200 ತನಕನೂ ಕೂಡ ಇದು ಥರ್ಡ್ ಟಾರ್ಗೆಟ್ ಆಗಿರುತ್ತೆ. ಸೊ ಥರ್ಡ್ ಟಾರ್ಗೆಟ್ ಅಂದ್ರೆ ಬಹಳಷ್ಟು ವರ್ಷಗಳ ಕಾಲ ಅಂದ್ರೆ ಲಾಂಗ್ ಟರ್ಮ್ ಯಾರು ಹೂಡಿಕೆ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಬಯಸ್ತಿರೋ ಅವರು ಥರ್ಡ್ ಟಾರ್ಗೆಟ್ ಅನ್ನ ಇಟ್ಕೋಬಹುದು. ಸೊ ಯಾರು ಶಾರ್ಟ್ ಟರ್ಮ್ ಹೋಲ್ಡಿಂಗ್ ಮಾಡಬೇಕು ನಮ್ ಶಾರ್ಟ್ ಟರ್ಮ್ ಮೇಲೆ ನಾವು ಪ್ರಾಫಿಟೇಬಲ್ ಅನ್ನ ಆಗ್ಬೇಕು ಅಂತ ಇಷ್ಟಪಡ್ತಿರೋ ಅವರು ಈ ಒಂದು 2 ಟಾರ್ಗೆಟ್ ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂತಂದ್ರೆ ಒಂದು 500ರಿಂದ 650 ರೇಂಜ್ ವರೆಗೂ ತಾವು ಕಾಯ್ಕೋಬಹುದು. ಸೆಕೆಂಡ್ ಟಾರ್ಗೆಟ್ 1200ವರೆಗೂ ತಾವು ಇಟ್ಕೋಬಹುದು. ಸೊ ಹೀಗಾಗಿ ಈ ಒಂದು 3 ರೀತಿಯಲ್ಲಿ ತಾವು ಆ ಏನ್ ಮಾಡ್ಬೋದು ಅಂತಂದ್ರೆ ರೇಂಜ್ ಅನ್ನ ಕಾಯ್ಕೊಂಡು ತಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಹಾಗಾಗಿ ಇನ್ನು ಸೆಕೆಂಡ್ ಒಂದು ಸ್ಟಾಕ್ ಬಂದ್ಬಿಟ್ಟು ಇಕೋ ಬ್ಯಾಂಕ್ ಅಂತ ಹೇಳಿ ದಿಸ್ ಇಸ್ ಬ್ಯಾಂಕಿಂಗ್ ಸೆಕ್ಟರಲ್ ಸ್ಟಾಕ್ ಅಂತ ನಾವು ಕರಿಬಹುದು. ಈ ಒಂದು ಸ್ಟಾಕ್ ಅಲ್ಲಿ ಇದನ್ನು ಕೂಡ ನಾವು ಒಂದು ಟ್ರೆಂಡ್ ಲೈನ್ ಅನ್ನ ಡ್ರಾ ಮಾಡಿಬಿಟ್ಟು ನೋಡಿದಾಗ ಈ ಒಂದು ಟ್ರೆಂಡ್ ಲೈನ್ ನೋಡಿ ತಮಗೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತದೆ. ನೋಡಿ ನಾನು ಈ ಟ್ರೆಂಡ್ ಲೈನ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. ಸೊ ಈ ಟ್ರೆಂಡ್ ಲೈನ್ ನೋಡಿ ಹೇಗೆ ವರ್ಕ್ ಆಗಿದೆ ಅನ್ನೋದನ್ನ ನಾವು ಸ್ವಲ್ಪ ಗಮನದಲ್ಲಿಟ್ಟು ನೋಡಿ. ಇಲ್ಲಿ ಈ ಒಂದು ಸ್ಟಾಕ್ ಮೇಲ್ಗಡೆ ಹೋಯ್ತು. ಇದು ಟೋಟಲ್ ಈ ಒಂದು ಸ್ಟಾಕ್ ನ ಒಂದು ಹೈ ಅಂದ್ರೆ ಈ ಸ್ಟಾಕ್ ಎಷ್ಟರಲ್ಲಿ ಲಾಂಚ್ ಆಯಿತು ಅಂತ ನಾವು ನೋಡಿದಾಗ ಈ ಸ್ಟಾಕ್ ಎಷ್ಟರಲ್ಲಿ 2003ರಲ್ಲಿ ಅದು ಅಕ್ಟೋಬರ್ 1ನೇ ತಾರೀಕು ಈ ಒಂದು ಸ್ಟಾಕ್ ಅನ್ನ ಲಾಂಚ್ ಆಗಿರುವಂತದ್ದು. ಸೊ ಈ ಒಂದು ಸ್ಟಾಕ್ ಟೋಟಲ್ ಲೋ ಎಷ್ಟಿದೆ ಅನ್ನೋದನ್ನ ನಾವು ನೋಡಿದಾಗ ಈ ಸ್ಟಾಕ್ ನ ಒಂದು ಟೋಟಲ್ ಲೋ ನೋಡಿ ಎಷ್ಟಿದೆ ಅಂತ ನಾನು ಟೋಟಲ್ ಆಗಿ 9 ರೂಪಾಯಿ 10 ಪೈಸಾ ಅಷ್ಟು ಲೋ ಆಗಿರ್ತಕ್ಕಂಥದ್ದು. ಈ ಸ್ಟಾಕ್ ಹುಟ್ಟಿಕೊಂಡಿರ್ತಕ್ಕಂಥದ್ದು ಎಷ್ಟಾಗಿತ್ತು ಅಂದ್ರೆ 17 ರೂಪಾಯಿ 70 ಪೈಸಾ ಇರುವಂತದ್ದು ಎಷ್ಟು ಬಂದಿತ್ತು 9 ರೂಪಾಯಿವರೆಗೂ ಬಂದಿತ್ತು ಅನ್ನುವಂಥದ್ದನ್ನ ನೋಡ್ತೀವಿ. ಸದ್ಯದ ಸ್ಟಾಕ್ ಎಷ್ಟಿದೆ ಅಂದ್ರೆ 57 ರೂಪಾಯಿ 50 ಪೈಸಾ ಇದೆ. ಸೊ ಇಲ್ಲಿ ಒಂದು ಟ್ರೆಂಡ್ ಲೈನ್ ಅನ್ನ ಫಸ್ಟ್ ಟ್ರೆಂಡ್ ಲೈನ್ ಸೆಕೆಂಡ್ ಇಲ್ಲಿ ಈ ಥರ್ಡ್ ಟ್ರೆಂಡ್ ಲೈನ್ ಏನ್ ಮಾಡ್ತಂದ್ರೆ ಇಲ್ಲಿ ಕೆಳಗಡೆ ಫಾಲ್ ಆಯ್ತು, ಮೇಲ್ಗಡೆಯಿಂದ ಕೆಳಗಡೆ ಬಂತು, ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಯ್ತು, ಮತ್ತೆ ಕೆಳಗಡೆ ಇಲ್ಲಿ ನೋಡಿ ಪ್ರೀವಿಯಸ್ ರೆಕಾರ್ಡ್ಸ್ ಏನ್ ಮಾಡ್ತು ಬ್ರೇಕ್ ಮಾಡಕ್ಕೆ ಪ್ರಯತ್ನ ಪಡ್ತು, ಆದ್ರೆ ಬ್ರೇಕ್ ಆಗ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಮಾರ್ಕೆಟ್ ಸೈಕಾಲಜಿಲಿ ತಾವೊಂದು ಪಾಯಿಂಟ್ ಅನ್ನು ನೆನಪಿಟ್ಕೋಬೇಕು. ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ಏನ್ ಮಾಡಲ್ಲ ಅಂದ್ರೆ ಒಂದನೇ ಚಾನ್ಸ್ಗೆ ಅಂದ್ರೆ ಒಂದನೇ ಚಾನ್ಸ್ಗೆ ಯಾವತ್ತೂ ಕೂಡ ಹಿಂದಿನ ಒಂದು ರೆಕಾರ್ಡ್ ಬ್ರೇಕ್ ಮಾಡಿ ಹೋಗಲ್ಲ. ಸೊ ಅದು 2 ಅಥವಾ 3 4 ಸಾರಿ ಅದನ್ನ ಪದೇ ಪದೇ ಅದನ್ನ ಏನ್ ಮಾಡುತ್ತಂದ್ರೆ ರೆಸಿಸ್ಟೆನ್ಸ್ ಫೇಸ್ ಮಾಡುತ್ತೆ. ಸೊ ಫೈನಲಿ ಒನ್ ಫೈನ್ ಡೇ ಅದು ಏನಾಗುತ್ತೆ ಅಂದ್ರೆ ಬ್ರೇಕ್ಔಟ್ ಆಗಿ ಹೋಗುವಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ನೋಡಿ ಮೇಲ್ಗಡೆ ಕೆಳಗಡೆ ಬಂತು, ಮತ್ತೆ ಮೇಲ್ಗಡೆ ಹೋಗಿ ಈ ಒಂದು ಪ್ರೀವಿಯಸ್ ಇಲ್ಲಿ ಟಾರ್ಗೆಟ್ ಇದೆಯಲ್ಲ ಈ ಪ್ರೀವಿಯಸ್ ಟಾರ್ಗೆಟ್ ಅನ್ನ ಬ್ರೇಕ್ ಮಾಡಲಿಕ್ಕೆ ಪ್ರಯತ್ನವನ್ನ ಪಟ್ಟರು ಕೂಡ ಅಲ್ಲಿ ಏನಾಗ್ಲಿಲ್ಲ ಬ್ರೇಕ್ ಆಗ್ಲಿಲ್ಲ. ಸೊ ಬ್ರೇಕ್ ಆಗ್ಲೇ ಇರುವಂತಹ ಒಂದು ಸಂದರ್ಭದಲ್ಲಿ ಮತ್ತೇನಾಯ್ತು ಮಾರ್ಕೆಟ್ ನೋಡಿದು ಇಲ್ಲಿ ಒಂದು ಬ್ರೇಕ್ ಮಾಡಕ್ಕೆ ಪ್ರಯತ್ನ ಪಟ್ಟು ಆದ್ರೆ ಬ್ರೇಕ್ ಆಗಲಿಲ್ಲ. ಸೊ ಕೆಳಗಡೆ ಫಾಲ್ ಆಯ್ತು, ಕೆಳಗಡೆ ಫಾಲ್ ಆಗಿ ಪೂರ್ತಿ ಕೆಳಗಡೆ ಡೌನ್ ಸೈಡ್ ಬಂತು. ಡೌನ್ ಸೈಡ್ ಬಂದು ಈ ಒಂದು ಟ್ರೆಂಡ್ ಲೈನ್ ಏನ್ ಮಾಡಿದೇವೆ ನಾವು ಹಾಕೊಂಡಿದೀವಿ. ಈ ಟ್ರೆಂಡ್ ಲೈನ್ ಏನ್ ಮಾಡ್ತು ಕೊನೆಗೆ ಇದನ್ನ ಒಂದು ಬ್ರೇಕ್ ಆಗ್ತು, ಬ್ರೇಕ್ ಆಗಿ ಸಪೋರ್ಟ್ ಕೆಳಗಡೆ ಬಂದು ಇಲ್ಲಿ ಸಪೋರ್ಟ್ ತೆಗೆದುಕೊಳ್ತು. ಇಲ್ಲಿ ಸಪೋರ್ಟ್ ತೆಗೆದುಕೊಳ್ತು ಅಂತ ನಾವು ನೋಡಿದಾಗ ಇಲ್ಲಿ ಒಂದು ಸಪೋರ್ಟ್ ತೆಗೆದುಕೊಳ್ತು. ಇಲ್ಲಿ ಪ್ರೀವಿಯಸ್ ಏನಿದೆ ನೋಡಿದ್ದು ಪ್ರೀವಿಯಸ್ ಏನು ಹೈ ಇದೆಯಲ್ಲ. ಸೊ ಇಲ್ಲಿ ಪ್ರೀವಿಯಸ್ ಹೈ ಅನ್ನು ಸಪೋರ್ಟ್ ತೆಗೆದುಕೊಂಡು ಪುಷ್ ಅಪ್ ಆಗಿ ಮೇಲ್ಗಡೆ ಹೋಯ್ತು, ಅಂದ್ರೆ ಬೌನ್ಸ್ ಆಗಿ ಮೇಲ್ಗಡೆ ಹೋಗುವಂತ ಒಂದು ಚಾನ್ಸ್, ಬೌನ್ಸ್ ಆಗಿ ಮೇಲ್ಗಡೆ ಹೋಗುವಂತ ಒಂದು ಚಾರ್ಟ್ ಅನ್ನ ನಾವು ನೋಡ್ತಾ ಇದೀವಿ. ಸೊ ಫೈನಲ್ ಆಗಿ ಇದು ಮೇಲ್ಗಡೆ ಹೋಗುವಂತ ಚಾನ್ಸಸ್ ಇದೆ, ಬಹಳಷ್ಟು ಚಾನ್ಸ್ ಇರುವುದರಿಂದ ತಮಗೆ ಸಜೆಸ್ಟ್ ಮಾಡೋದೇನಂದ್ರೆ ನಿಮ್ಮ ಒಂದು ರಿಸ್ಕ್ ಎಷ್ಟಿದೆ ಅದರ ಮೇಲೆ ತಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ಹೀಗಾಗಿ ಇದರ ಫಸ್ಟ್ ಟಾರ್ಗೆಟ್ ಯಾವುದಾಗಿರುತ್ತೆ ಅಂತ ನಾವು ನೋಡಿದಾಗ ಇದರ ಒಂದು ಪ್ರೀವಿಯಸ್ ರೆಕಾರ್ಡ್ಸ್ ಅನ್ನು ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ. ಯಾಕಂತ ಕೇಳಿದ್ರೆ ಪ್ರೀವಿಯಸ್ ರೆಕಾರ್ಡ್ಸ್ ಈಗಾಗಲೇ ನೋಡಿ ಒಂದು 2 ರೀತಿಯಲ್ಲಿ 3 ರೀತಿಯಲ್ಲಿ ಪ್ರಯತ್ನ ಪಟ್ಟಿದೆ. ಸೊ ಫೈನಲ್ ಆಗಿ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗಿದೆ, ಮತ್ತೆ ಕೆಳಗಡೆ ಬಂದು ಈ ಒಂದು ಪ್ರೀವಿಯಸ್ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಕೆಳಗಡೆ ಬರಬೇಕು ಅಂತ ಪ್ರಯತ್ನ ಪಟ್ಟು ಸೊ ಕೆಳಗಡೆ ಫೈನಲ್ ಆಗಿ ಬಂತು. ಇವಾಗ ಇದು ಮೇಲ್ಗಡೆ ಹೋಗ್ಬೇಕಾದ್ರೆ ಇಲ್ಲಿ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಫಸ್ಟ್ ಟಾರ್ಗೆಟ್ ಎಷ್ಟಪ್ಪ ಅಂತಂದ್ರೆ
83.35 ಪೈಸಾ ಅಂದ್ರೆ 83 ರೂಪಾಯಿ 35 ಪೈಸಾ ಆಗುತ್ತೆ. ಸೊ ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು ಎಷ್ಟಾಗತ್ತೆ 107ರಿಂದ 110 ರೂಪಾಯಿ ಆಗುತ್ತೆ. ಸೊ ಥರ್ಡ್ ಟಾರ್ಗೆಟ್ ಏಟಾಗತ್ತಪ್ಪ ಅಂತಂದ್ರೆ ಇದರ ಒಂದು ಟಾರ್ಗೆಟ್ ಅಂದ್ರೆ ಪ್ರೀವಿಯಸ್ ಟೋಟಲ್ ಹೈ ಏನೇನಿದೆಲ್ಲ ಆ ಹೈ ಅಂದ್ರೆ 138 ರೂಪಾಯಿ 60 ಪೈಸಾ ಅಂದ್ರೆ ಹೆಚ್ಚು ಕಡಿಮೆ 140 ರೂಪಾಯಿ 45 ರೂಪಾಯಿ ಒಂದು ಟಾರ್ಗೆಟ್ ಏನಾಗ್ಬೋದು ಹೋಗ್ಬೋದು. ತಮ್ಮ ಒಂದು ರಿಸ್ಕ್ ರಿವಾರ್ಡ್ ಎಷ್ಟಿರುತ್ತೆ ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಎಷ್ಟಿರುತ್ತೆ, ತಾವು ಎಷ್ಟು ವರ್ಷಗಳ ಕಾಲ ವೇಟ್ ಮಾಡಬೇಕು, ಎಷ್ಟು ವರ್ಷಗಳ ಕಾಲ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಸ್ಟಾಕ್ಸ್ ಅನ್ನು ತಾವು ಖರೀದಿ ಮಾಡಬೇಕು ಅನ್ನೋದು ನಿಮ್ಮ ಮೇಲೆ ಬಿಟ್ಟಿದ್ದು. ಸೊ ನೋಡಿಕೊಂಡು ತಾವೆಲ್ಲರೂ ಕೂಡ ಈ ಒಂದು ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಖಂಡಿತವಾಗಿಯೂ ಕೂಡ ಈ ಒಂದು ಸ್ಟಾಕ್ ಏನಾಗುತ್ತೆ ಅಂದ್ರೆ ಪ್ರಾಫಿಟ್ ಎಲ್ಲ ಕೊಡುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೇಳುವ ವಿಷಯ ಏನಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಇಂಡಿಯನ್ ಎಕ್ಸ್ಪರ್ಟ್ ಟ್ರೇಡರ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಅಂದ್ರೆ ನಾವು ಹಾಕುವಂತಹ ದಿನನಿತ್ಯದ ಒಂದು ಸ್ಟಾಕ್ಸ್ ಅನಾಲಿಸಿಸ್ ವಿಡಿಯೋ ನಿಮಗೆ ಬಂದು ತಲುಪ್ತವೆ. ತಾವು ಕೂಡ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸೋಣ. ತಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ.